ಓಕೆ, ಮೊದಲು ನಾನು ನಿಮಗೆ ಡಯಾಗ್ರಾಮ್ ರೂಪದಲ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ನಾನು ಒಂದು ಪ್ರಾಜೆಕ್ಟ್ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಪ್ರಾಜೆಕ್ಟ್ ಫೋಲ್ಡರು. ಈ ಫೋಲ್ಡರ್ ಒಳಗಡೆ ಬಂದು ನಾನೊಂದು ಎಷ್ಟು ಎನ್ವೈರ್ನಮೆಂಟ್ ಬೇಕೋ ಅಷ್ಟು ಎನ್ವೈರ್ನಮೆಂಟ್ಗೆ ನಾನು ಸಬ್ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಇದು ಬಂದು ಡೆವ್ ಎನ್ವೈರ್ಮೆಂಟ್ಗೆ ಒಂದು ಫೋಲ್ಡರು, ಮತ್ತು ಪ್ರಾಡ್ಗೆ ಒಂದು ಫೋಲ್ಡರು, ಮತ್ತು ಸ್ಟೇಜಿಂಗ್ಗೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಅದಾದಮೇಲೆ ಬಂದು ನಾನು ಈ ಮೊದಲು ಡೆವ್ ಫೋಲ್ಡರ್ ಒಳಗಡೆ ಹೋಗಿ ನಾನು ಏನು ಮಾಡ್ತೀನಿ, ಜಸ್ಟ್ ಇನ್ ಕೇಸ್ ಏನು ಮಾಡಿಲ್ ಇತ್ತು ಅಂತ ಅಂದರೆ, ಆಲ್ರೆಡಿ ನೀವು ಮಾಡ್ಯುಲೈಸ್ ಮಾಡಿತ್ತು ಅಂತ ಅಂದರೆ ನೀವು ಜಸ್ಟು ಈ ಮೇನ್ ಡಾಟ್ ಟಿ ಎಫ್ ಫೈಲಲ್ಲಿ ಹೋಗಿ ಜಸ್ಟು ಈ ಮಾಡ್ಯೂಲ್ಗಳನ್ನ ಕಾಲ್ ಮಾಡ್ತೀನಿ ಅಷ್ಟೇ. ಮಾಡ್ಯೂಲ್ಸ್ಗಳನ್ನ ಕಾಲ್ ಮಾಡ್ತೀನಿ. ಅದೇ ರೀತಿ ಈ ಮೇನ್ ಡಾಟ್ ಟಿ ಎಫ್ ಫೈಲಲ್ಲೇ ಬಂದು ನಂದು ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ ಇದೆ ಅಂತಂದರೆ ಸ್ಟೇಟ್ ಲಾಕಿಂಗ್ಗೆ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ ಇದೆ. ಆ ಮೇನ್ ಡಾಟ್ ಟಿ ಎಫ್ ಫೈಲಲ್ಲೇ ನಾನು ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿ ಮಾಡ್ಯೂಲ್ಸ್ಗಳನ್ನ ಯೂಸ್ ಮಾಡಿ ನಾವೇನಾದರೂ ವೇರಿಯೇಬಲ್ಗಳ ಮುಖಾಂತರ ಏನಾದರೂ ಟಿ ಎಫ್ ಆರ್ ಫೈಲ್ನ ಕ್ರಿಯೇಟ್ ಮಾಡಿ, ಇಲ್ಲೊಂದು ಟಿ ಎಫ್ ಆರ್ ಫೈಲ್ ಕ್ರಿಯೇಟ್ ಮಾಡಿರ್ತೀನಿ ನಾನು, ಡೆವ್ ಡಾಟ್ ಟಿ ಎಫ್ ಆರ್ ಫೈಲು. ಈ ವ್ಯಾರ್ ಫೈಲಲ್ಲಿ ನಾನು ವೇರಿಯೇಬಲ್ಗಳನ್ನ ಇನ್ಶಿಯಲೈಸ್ ಮಾಡಿ ಇಲ್ಲಿಂದ ಅಪ್ಲೈ ಮಾಡ್ತೀನಿ. ನಾನು ಪರ್ಟಿಕ್ಯುಲರ್ ಆಗಿ ಆ ಫೋಲ್ಡರ್ ಒಳಗಡೆ ಹೋಗಿ ಅಪ್ಲೈ ಮಾಡಿದ್ರೆ ಅಷ್ಟೇ ಈ ಅಂದರೆ ಕ್ಲೌಡಲ್ಲಿ ಅದು ಅಪ್ಲೈ ಆಗೋದು. ಈ ಡೆವ್ ಎನ್ವೈರ್ಮೆಂಟ್ ಒಳಗಡೆ ಹೋಗಿ ನಾನು ಯಾವುದೇ ರೀತಿ ಪ್ರೊಡಕ್ಷನ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಅದೇ ರೀತಿ ನಾನು ಇವಾಗ ಪ್ರೊಡಕ್ಷನಲ್ಲಿ ಹೋಗಿ ಪ್ರೊಡಕ್ಷನ್ದೇ ಒಂದು ಸಪ್ರೇಟ್ ಫೈಲ್ ಸಿಸ್ಟಮ್ ಇರುತ್ತೆ. ಅದರೊಳಗಡೆ ಬಂದು ನಾನು ಸೇಮ್ ಮಾಡ್ಯೂಲ್ನ ಇದನ್ನೇ ಬೇಕಾದ್ರೆ ನಾವು ಕಾಪಿ ಪೇಸ್ಟ್ ಮಾಡ್ಕೋಬೋದು. ಕಾಪಿ ಪೇಸ್ಟ್ ಮಾಡಿ ಜಸ್ಟು ಟಿ ಎಫ್ ಆರ್ ಫೈಲಲ್ಲಿ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದು ಅಷ್ಟೇ. ಅದಾದಮೇಲೆ ಬಂದು ಇದರಲ್ಲಿ ಬಂದು ನಾವು ಪ್ರೊಡಕ್ಷನ್ದು ಏನಿದೆ ಟಿ ಎಫ್ ಆರ್ ಫೈಲು ಅದನ್ನು ಮಾತ್ರ ಅಪ್ಲೈ ಮಾಡ್ಕೊಳ್ಳೋದು. ಇದರಲ್ಲೇ ಬಂದು ಪ್ರೊಡಕ್ಷನ್ದು ಏನಿರುತ್ತೆ ಟಿ ಎಫ್ ಸ್ಟೇಟ್ ಫೈಲು ಅದು ಇಲ್ಲಿಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಇದು ಪರ್ಟಿಕ್ಯುಲರ್ ಏನಿರುತ್ತೋ ಟಿ ಎಫ್ ಸ್ಟೇಟ್ ಫೈಲು ಪ್ರೊಡಕ್ಷನ್ದು ಅದನ್ನು ಬೇಕಾದ್ರೆ ನಾವು ಬ್ಯಾಕ್ ಎಂಡ್ಗೆ ಅಪ್ಲೋಡ್ ಮಾಡ್ಬೋದು. ಅಂತಂದರೆ ಪರ್ಟಿಕ್ಯುಲರ್ ಆಗಿ ಒಂದು S3 ಬಕೆಟ್ ಒಳಗಡೆ ಆ ಪ್ರೊಡಕ್ಷನ್ದು ಅಂದ್ಬಿಟ್ಟು ನಾವು ಈ ಟಿ ಎಫ್ ಸ್ಟೇಟ್ ಫೈಲ್ನ ನಾವು ಇದರೊಳಗಡೆ ಅಪ್ಲೈ ಮಾಡ್ಬೋದು, ಅಂದರೆ ಸ್ಟೋರ್ ಮಾಡ್ಬೋದು. ಓಕೆ, ನಾವು ಡೆಮೋ ಕಡೆ ಹೋಗೋಣ. ಇವಾಗ ನೋಡ್ಬೋದು ಪ್ರೀವಿಯಸ್ ಬಂದು ನಾವು ಇದೆಲ್ಲನೂ ಕ್ರಿಯೇಟ್ ಮಾಡಿದ್ದು. ಮೊದಲು ನಾನು ಏನು ಮಾಡ್ತೀನಿ, ಮೊದಲು ನಾನೊಂದು ಬಕೆಟ್ನ ಕ್ರಿಯೇಟ್ ಮಾಡ್ಬಿಡ್ತೀನಿ. ಒಂದು ಬಕೆಟ್ ಕ್ರಿಯೇಟ್ ಮಾಡಾದ್ಮೇಲೆ ಈ ಸ್ಟೆಪ್ಸ್ಗಳೇನು ಬೇಕಾಗಿರಲ್ಲ ನಮಗೆ. ಇದು ಒನ್ ಟೈಮ್ ಅಷ್ಟೇ ಇದು ಸ್ಟೆಪ್ಸ್ಗಳು. ಇದನ್ನೇ ಪರ್ಟಿಕ್ಯುಲರಾಗಿ ನಾನು ಸಪ್ರೇಟ್ ಇದು ಮಾಡ್ಕೊಬಿಡ್ತೀನಿ S3 ಬಕೆಟು ಮತ್ತು ಬ್ಯಾಕ್ ಸ್ಟೇಟ್ ಫೈಲ್ಗೆ. ನಾನಿಲ್ಲಿ S3 ಅಂಡರ್ಸ್ಕೋರ್ ಬ್ಯಾಕ್ ಎಂಡ್ ಅಂತ ಒಂದು ಸಪ್ರೇಟ್ ಫೈಲ್ ಕ್ರಿಯೇಟ್ ಮಾಡ್ತೀನಿ, ಬ್ಯಾಕ್ ಎಂಡ್ ಡಾಟ್ ಟಿ ಎಫ್ ಅಂತ. ಇದರೊಳಗಡೆ ಬಂದು S3 ಬಕೆಟು ಅದೇ ರೀತಿ ಡೈನಮೋ ಡಿ ಬಿದು ಏನಿದೆ ಆ ಟೇಬಲ್ದು ಕಂಟೆಂಟ್ನು ಇಲ್ಲಿಗೆ ಪೇಸ್ಟ್ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು S3 ಬ್ಯಾಕ್ ಎಂಡಲ್ಲಿ ಬಂದು S3ನ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಡೈನಮೋ ಡಿ ಬಿನ ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೆ ಎರಡು ಕೋಡು ಒಂದರಲ್ಲೇ ಇದೆ, ಇದರ ಕಾನ್ಫಿಗರೇಷನ್ನು. ನೆಕ್ಸ್ಟ್ ಬಂದು ನೀವು ಅಪ್ಲೈ ಮಾಡಬೇಕಾದ್ರೆ ಸ್ಟಾರ್ಟಿಂಗು S3 ಬಕೆಟು ಮತ್ತು ಈ ಡೈನಮೋ ಡಿ ಬಿ ಟೇಬಲ್ ಕ್ರಿಯೇಟ್ ಆಗಿರಲೇಬೇಕು. ಆಗಿದ್ರೆ ಮಾತ್ರ ಈ ಬ್ಯಾಕ್ ಎಂಡ್ನ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ಇನ್ ಕೇಸ್ ಏನಾದರೂ ಅಪ್ಲೈ ಮಾಡ್ತು ಅಂದರೆ ಎರರ್ ಬರುತ್ತೆ ನಿಮಗೆ. ಮೊದಲು ನಾನು ಇದನ್ನು ಕಮೆಂಟ್ ಮಾಡಿಬಿಡ್ತೀನಿ. ಓಕೆ, ಕಮೆಂಟ್ ಮಾಡಿದೆ. ಈ ಫೈಲು ಇವಾಗ ಸದ್ಯಕ್ಕೆ ಬೇಕಾಗಿಲ್ಲ ನನಗೆ. ಇದು ಬಂದು ನಾನು ಜಸ್ಟು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಮೊದಲು S3 ಏನಿದೆ ಈ ಬ್ಯಾಕ್ ಎಂಡ್ನ ಮೊದಲು ಕ್ರಿಯೇಟ್ ಮಾಡಿಬಿಡ್ತೀನಿ. ಜಸ್ಟು ಇಲ್ಲಿ ಹೋಗಿ ನಾನು ಬಂದು ನಾನು ಇನ್ನೂ ಪ್ರೊವೈಡರ್ ಬ್ಲಾಕಲ್ಲಿ ನನ್ನದೇನಿದೆ ಕ್ರೆಡೆನ್ಷಿಯಲ್ ಇನ್ನೂ ಹಾಕಿಲ್ಲ. ಓಕೆ, ಓಕೆ, ಕಾಪಿ ಪೇಸ್ಟ್. ಓಕೆ, ಈ ಪ್ರೊವೈಡರ್ ಬ್ಲಾಕ್ ಬಂದು ಒಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋದು ಅಷ್ಟೇ. ಇದನ್ನು ಬೇಕಾದರೂ ಕಮೆಂಟ್ ಮಾಡ್ಕೋಬೋದು. ಒಂದು ಕೆಲಸ ಮಾಡ್ತೀನಿ, ಇದೇನು ಬೇಕಾಗಿಲ್ಲ ನನಗೆ ಇವಾಗ ಸದ್ಯಕ್ಕೆ.
ಇದನ್ನು ಕಮೆಂಟ್ ಮಾಡ್ಬಿಡ್ತೀನಿ. ಜಸ್ಟು ನಾನು ಮೊದಲು S3 ಬ್ಯಾಕ್ ಎಂಡ್ S3 ಏನಿದೆ ಇದು ಬ್ಯಾಕ್ ಎಂಡ್, ಈ ಫೈಲ್ ಮಾತ್ರ ಕ್ರಿಯೇಟ್ ಮಾಡ್ತೀನಿ. ಇದನ್ನೇ ಬೇಕಾದ್ರೆ ನೀವು ಡೈರೆಕ್ಟಾಗಿ ಪಾಸ್ ಮಾಡ್ಬೋದು, ಬಟ್ ನಾನು ಪ್ರೊವೈಡರ್ ಬ್ಲಾಕು ಸಪ್ರೇಟ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಟೆರಾಫಾರ್ಮ್ ಎರಡನ್ನೂ ಒಂದೇ ಸರಿ ಅಪ್ಲೈ ಮಾಡ್ತಾ ಇದ್ದೀನಿ. ಟೆರಾಫಾರ್ಮ್ ಮೊದಲು ಇನಿಟ್ ಮಾಡ್ತೀನಿ. ಓಕೆ, ಇನಿಟ್ ಮಾಡಿದಾಗ ಇಲ್ಲೊಂದು ನಿಮಗೆ ಅಪ್ಲೈ ಮಾಡಿದಾಗ ಇಲ್ಲೊಂದು TF ಸ್ಟೇಟ್ ಫೈಲ್ ಜನ್ರೇಟ್ ಆಗುತ್ತೆ. ಅದು ಜಸ್ಟು ನಾವು S3 ಬಕೆಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅಷ್ಟೇ. ಓಕೆ, AWS ನಾನು ಲಾಗಿನ್ ಆಗ್ತೀನಿ. ಓಕೆ, ನೀಟ್ ಆಗಿದೆ. ಇವಾಗ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ. ಯಾವುದೇ ರೀತಿ ಟೆರಾಫಾರ್ಮ್ ಪ್ಲ್ಯಾನ್ ಏನು ಕೊಡಲ್ಲ ನಾನು. ಟೆರಾಫಾರ್ಮ್ ಅಪ್ಲೈ. ಎಸ್, ಓಕೆ, ಕ್ಲಿಯರ್. ಓಕೆ, ಇವಾಗ ನೋಡೋಣ S3 ಬಕೆಟ್. ಓಕೆ, ಇಲ್ಲಿ ನೋಡ್ಬೋದು S3 ಬಕೆಟು ಕ್ರಿಯೇಟ್ ಆಗಿದೆ. ಅದೇ ರೀತಿ ಡೈನಮೋ DB ಟೇಬಲ್ ನೋಡೋಣ. ಡೈನಮೋ ಓಕೆ, ಕ್ರಿಯೇಟ್ ಆಗಿದೆ. ಇವಾಗ ನಮಗೆ ಓಕೆ, ಇವಾಗ ನಮಗೆ ಈ ಕೋಡ್ ಅವಶ್ಯಕತೆ ಇರಲ್ಲ. ಇವಾಗ ನೆಕ್ಸ್ಟ್ಗೆ ಇದನ್ನು ಬಂದು ಅನ್ಕಮೆಂಟ್ ಮಾಡಿಬಿಡ್ತೀನಿ. ಇದೇನು ಬೇಕಾಗಿಲ್ಲ ನಮಗೆ, ಒನ್ ಟೈಮ್ ಸಾಕು ಇದು. ಓಕೆ, ಇವಾಗ ಬಂದು ಬ್ಯಾಕ್ ಎಂಡ್ ಇದೆ ಮತ್ತು ಈ ಡೇಟಾ ಇದೆ. ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೋಡ್ಬೋದು TF ಸ್ಟೇಟ್ ಫೈಲ್ ಇದೆ. ಇದ್ರದ್ದು ಬಂದು S3 ಬಕೆಟ್ದಾಗಿರುತ್ತೆ. ಇವಾಗ ನಾನು ಈ ಪ್ರಾಜೆಕ್ಟ್ ಒಳಗಡೆ ಬಂದು ಇದೆಲ್ಲ ಬೇಕಾಗಿಲ್ಲ ನನಗೆ. ಇದನ್ನು ಜಸ್ಟು ಒಂದು ಫೋಲ್ಡರ್ ಮಾಡಿ ಇಕ್ಕಿರ್ತೀನಿ. ಈ ಫೋಲ್ಡರ್ ಬಂದು ಡೆಮೋ ಅಂತ. ಓಕೆ, ಈ ಫೋಲ್ಡರ್ ಒಳಗಡೆ ಇದೆಲ್ಲ ಕಂಟೆಂಟ್ನು ನಾನು ಮೂವ್ ಮಾಡ್ತೀನಿ. ಇವಾಗ ನಾವು ಒಂದು ಫೋಲ್ಡರ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಣ. ಓಕೆ, ಇವಾಗ ಫೋಲ್ಡರ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಣ. ಈ ಡೆಮೋ ಫೈಲು ಬೇರೆದು ಸಪ್ರೇಟ್ S3 ಇವಾಗ ಬಂದು ನಾನು ಇಲ್ಲಿ ಮೊದಲು ಪ್ರೊಡಕ್ಷನ್ಗೆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಪ್ರೊಡಕ್ಷನ್, ಅದಾದಮೇಲೆ ಬಂದು ಡೆವಲಪ್ಮೆಂಟ್ಗೊಂದು ಸಾಕು, 2 ಫೈಲ್ ಸಾಕು ನಮಗೆ. ಡೆವಲಪ್ಮೆಂಟ್ಗೊಂದು ಮತ್ತು ಪ್ರೊಡಕ್ಷನ್ಗೊಂದು. ಇನ್ನು ಮಿಕ್ಕಿದ ಇನ್ ಕೇಸ್ ಏನಾದರೂ ಪ್ರೀ ಪ್ರೊಡಕ್ಷನ್ ಆ ಥರ ಇತ್ತು ಅಂತಂದರೆ ನೀವು ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಇದರೊಳಗಡೆ ಬಂದು ನನಗೆ ಬೇಕಾಗಿರೋದು ಜಸ್ಟು ಪ್ರೊವೈಡರ್ ಒಂದು ಬೇಕು. ಅದಾದಮೇಲೆ ಬಂದು ಬ್ಯಾಕ್ ಎಂಡ್ ಒಂದು ಬೇಕಾಗುತ್ತೆ. ಇದನ್ನು ಕಾಪಿ ಮಾಡಿ ನಾನು ಎರಡಕ್ಕೂ ಪೇಸ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಡೆವಲಪ್ಮೆಂಟಲ್ಲಿ ಬಂದು 2 ಫೈಲ್ಗಳಿದೆ. ಒಂದು ಬ್ಯಾಕ್ ಎಂಡು ಮತ್ತು ಒಂದು ಪ್ರೊವೈಡರ್ ಅಂತ ಎರಡಿದೆ. ಇದರಲ್ಲಿ ಬೇಕಾದರೆ ನೀವು ಮಾಡ್ಯೂಲ್ಗಳನ್ನ ಬೇಕಾದರೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಪ್ರೊವೈಡರ್ ಬ್ಲಾಕ್ ಒಳಗಡೆ ಅಥವಾ main.tf ಫೈಲ್ ಅಂತ ಕ್ರಿಯೇಟ್ ಮಾಡಿ, ಇನ್ ಕೇಸ್ ಏನಾದರೂ ಇಲ್ಲಿ ಬಂದು ನಾನು ಕೋಡ್ನ ಬರೆದಿದ್ದೀನಿ. ಇನ್ ಕೇಸ್ ಮಾಡ್ಯೂಲ್ ಏನಾದರೂ ಇದು ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ಮಾಡ್ಯೂಲ್ ಅಂತ ಕೊಟ್ಟು ಏನು ಮಾಡ್ಯೂಲ್ ಇದೆ ಇಲ್ಲೇ ರನ್ ಮಾಡ್ಬೋದು ನೀವು. ನಾನು ಡೈರೆಕ್ಟು ಯಾವುದೇ ರೀತಿ ಮಾಡ್ಯೂಲ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಜಸ್ಟು ಈ EC2 ಇನ್ಸ್ಟೆನ್ಸ್ನ ನಾನು ಕೊಡ್ತಾ ಇದ್ದೀನಿ ಡೈರೆಕ್ಟಾಗೇ. ನಾನು ಯಾವುದೇ ರೀತಿ ಅದು ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಬೇಕಾದರೆ ಪ್ರಾಜೆಕ್ಟಲ್ಲಿ ಮಾಡ್ಕೋಬೋದು. ಇದು ಬಂದು ಡೆವಲಪ್ಮೆಂಟ್. ಓಕೆ, ಇಲ್ಲಾಂತಂದರೆ ಮಾಡ್ಯುಲೈಸ್ ಮಾಡ್ಬಿಡ್ತೀನಿ ನಾನು, ಬೆಟರು. ಈ ಡೆವಲಪ್ಮೆಂಟ್ ಒಳಗಡೆ ಅಥವಾ ಇಲ್ಲೇ ಬೇಕಾದ್ರೆ ಮಾಡ್ಬೋದು ಗಿಟಬಲ್. ಓಕೆ, ನೆಕ್ಸ್ಟು ಪ್ರಾಜೆಕ್ಟಲ್ಲಿ ಬಂದು ನಾನು ಮಾಡ್ಯೂಲ್ ಬಗ್ಗೆ ತೋರಿಸ್ಕೊಡ್ತೀನಿ ನಿಮಗೆ.
ಅದ್ರ ಬದಲು ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ವೇರಿಯೇಬಲೈಸ್ ಮಾಡಿ ಮತ್ತು TFR ಫೈಲ್ನು ಕ್ರಿಯೇಟ್ ಮಾಡ್ತೀನಿ. ಜಸ್ಟ್ ಡೆವಲಪ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ವೇರಿಯೇಬಲ್ var.tf ಅಂತಲೇ ಕೊಡ್ತೀನಿ, ಪ್ರಾಬ್ಲಮ್ ಏನಿಲ್ಲ. ಓಕೆ, ನೆಕ್ಸ್ಟು ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಇಲ್ಲಿ ಬಂದು ವೇರಿಯೇಬಲ್ ನೇಮ್ ಬಂದು ಈ AWS AMI ಅಂತ ಕೊಡ್ತೀನಿ. ಓಕೆ, ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಡ್ಬೋದು. ದಿಸ್ ಈಸ್ ಫಾರ್ AMI. ಓಕೆ, ಇಲ್ಲಿ ಬೇಕಾದ್ರೆ ನೀವು ಡಿಫಾಲ್ಟಾಗಿ ಏನು ಬೇಕಾದ್ರೂ ಪಾಸ್ ಮಾಡ್ಬೋದು AMIದು. ಇಲ್ಲಿ ನಾನು ಯಾವುದೇ ರೀತಿ ಪಾಸ್ ಮಾಡಲ್ಲ, ಜಸ್ಟ್ ವೇರಿಯೇಬಲೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಬಂದು AWS ಇನ್ಸ್ಟೆನ್ಸ್ ಟೈಪ್. ಓಕೆ, ಇದು ಡಿಸ್ಕ್ರಿಪ್ಷನ್. ದಿಸ್ ಈಸ್ ಫಾರ್ ಟೈಪ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಇನ್ಸ್ಟೆನ್ಸ್ ಟೈಪ್ ಬೇಕಾದರೆ ಇದು ಮಾಡ್ಕೊಳ್ಳಿ. ಓಕೆ, ನನಗೆ ವೇರಿಯೇಬಲ್ ಕ್ರಿಯೇಟ್ ಆಯಿತು. ಇಲ್ಲಿ ಬಂದು ವೇರಿಯೇಬಲೈಸ್ ಮಾಡ್ತೀನಿ ನಾನು. ಅದಕ್ಕಿಂತ ಮೊದಲು ಒಂದು TFR ಫೈಲ್ನ ಕ್ರಿಯೇಟ್ ಮಾಡ್ಬಿಡ್ತೀನಿ ಡೆವಲಪ್ಮೆಂಟ್ ಒಳಗಡೆ. ಇದು ಬಂದು ನಾನು dev.tf vars. ಓಕೆ, ಇದರೊಳಗಡೆ ಬಂದು AWS AMI is equal to, ಅದಾದಮೇಲೆ ಬಂದು AWS ಇನ್ಸ್ಟೆಂಟ್ ಟೈಪ್ is equal to. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಪ್ರೊವೈಡರ್ದು ಏನಿದೆಯೋ ಕಂಟೆಂಟು ಅದನ್ನು ನಾನು TFR ಫೈಲ್ ಪಾಸ್ ಮಾಡ್ತೀನಿ. ಅದೇ ರೀತಿ ಇದನ್ನು. ಓಕೆ, ಇದಾಯಿತು. ನೆಕ್ಸ್ಟು ಇದನ್ನು ಇಲ್ಲಿ ವೇರಿಯೇಬಲೈಸ್ ಮಾಡ್ತೀನಿ. ಜಸ್ಟು var AWS AMI, ಅದೇ ರೀತಿ var AWS ಇನ್ಸ್ಟೆಂಟ್ ಟೈಪ್ ಸೇವ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನಾವು provider.tf ಅಂತ ಕ್ರಿಯೇಟ್ ಮಾಡೋದು. ಇದನ್ನು ಬೇಕಾದ್ರೆ ನೀವು main.tf ಅಂತಲೇ ಯೂಸ್ ಮಾಡ್ಕೋಬೋದು. ನಾನು ಜಸ್ಟು provider.tf ಅಂತಲೇ ಹಾಕಿದ್ದೀನಿ. ಓಕೆ, ಅದರೊಳಗಡೆ ಬಂದು AMI ಪಾಸ್ ಮಾಡ್ತಾ ಇದ್ದೀನಿ, ಮತ್ತು ಅದ್ರದ್ದು ನೇಮ್ ಬಂದು ಇನ್ಸ್ಟೆನ್ಸ್ ನೇಮ್ ಬಂದು ಡೆವಲಪ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ಅಪ್ಲೈ ಮಾಡೋಣ. ಇವಾಗ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟಲ್ಲಿ ಯಾವುದೇ ರೀತಿ ಸ್ಟೇಟ್ ಫೈಲ್ಗಳಿಲ್ಲ. ಮತ್ತು ಸ್ಟೇಟ್ ಫೈಲ್ಗಳು ಬಂದು ಇದರಲ್ಲಿ ನೋಡ್ಬೋದು, ಅದು S3 ಬಕೆಟಲ್ಲಿ. ಬರೀ ಚೆರ್ರಿ MU ಅಂತ ಇದೆ ಅಷ್ಟೇ, ಒಳಗಡೆ ಯಾವುದೇ ರೀತಿ ಫೋಲ್ಡರ್ ಇಲ್ಲ ಅಥವಾ ಯಾವುದೇ ರೀತಿ ಫೈಲ್ ಇಲ್ಲ. ಇಲ್ಲೇನು ಮಾಡ್ತೀನಿ ಅಂತಂದರೆ ನಾನು ಪರ್ಟಿಕ್ಯುಲರ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಪ್ರೊಡಕ್ಷನ್ ಅಂತ ಅದರೊಳಗಡೆ ಬಂದು ಪ್ರೊಡಕ್ಷನ್ ಏನಿದೆ TF ಸ್ಟೇಟ್ ಫೈಲು ಅದನ್ನು ಇಲ್ಲಿಗೆ ಪುಷ್ ಮಾಡ್ತೀನಿ. ಅದ್ಯಾವ ರೀತಿ ಅಂತ ಅಂದರೆ ಜಸ್ಟ್ ಇಲ್ಲಿ ಬ್ಯಾಕ್ ಎಂಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಬ್ಯಾಕ್ ಎಂಡನ್ನು ಅನ್ಕಮೆಂಟ್ ಮಾಡ್ತೀನಿ ನಾನು. ಇಲ್ಲಿ ಬಂದು ಇಲ್ಲಿ terraform.tf ಸ್ಟೇಟ್ ಫೈಲ್ ಇದೆಯಲ್ಲ, ಅದ್ರ ಬದಲು ನಾನು ಏನು ಮಾಡ್ತೀನಿ, ಇಲ್ಲಿ ಡೆವಲಪ್ಮೆಂಟ್ ಅಲ್ಲ, ಇದು ಡೆವ್ ಅಂತ ಕೊಟ್ಟು ಸ್ಲ್ಯಾಶ್ ಅಂತ ಕೊಟ್ಟು ಸೇವ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ ಡೆವ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಫುಲ್ ನೇಮ್ ಕೊಡು, ಡೆವಲಪ್ಮೆಂಟ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಅದರೊಳಗಡೆ ಬಂದು ಈ TF ಸ್ಟೇಟ್ ಫೈಲು ಪುಷ್ ಆಗುತ್ತೆ. ಓಕೆ, ಓಕೆ, ಇವಾಗ ಬಂದು ನಾವು ಬಂದು ಇಲ್ಲಿ ರೂಟ್ ಡೈರೆಕ್ಟ್ರಿ ಬಂದು project.terraform ಅಲ್ಲಿ ಇದ್ದೀವಿ. ನಾನು ಬಂದು ಇದನ್ನು ಡೆವಲಪ್ಮೆಂಟ್ಗೆ ಇದು ಮಾಡ್ತೀನಿ. ಡೆವಲಪ್ಮೆಂಟ್. ಓಕೆ, ಡೆವಲಪ್ಮೆಂಟಲ್ಲಿ ಇದ್ದೀವಿ. LS ಮಾಡಿದ್ರೆ ನೋಡ್ಬೋದು ಇಲ್ಲಿ ಬ್ಯಾಕ್ ಎಂಡು ಡೆವ್ ಅಂತ TFR ಇದೆ, ಮತ್ತು provider.tfr TF ಫೈಲು, ಮತ್ತು var.tf ಅಂತ ಇದೆ. ಇಲ್ಲಿ ಬಂದು ನಾನು ಜಸ್ಟು ಅಪ್ಲೈ ಕೊಡ್ತೀನಿ ಅಷ್ಟೇ. ಮೊದಲು ನಾನು ಇನಿಟ್ ಮಾಡ್ತೀನಿ, ಇನಿಟ್ ಮಾಡಿದ್ರೆ ಅಷ್ಟೇ ಇನ್ಶಲೈಸ್ ಆಗೋದು. ಇಲ್ಲಿ ಬಂದು ನಾನು ಟೆರಾಫಾರ್ಮ್ ಇನಿಟ್ ಮಾಡ್ತೀನಿ ಮೊದಲು. ಇಲ್ಲಿ ಬೇಕಾದ್ರೆ ಡೈನಮೋಡಿವಿನ ಬೇರೆ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋದು. ಪ್ರೊಡಕ್ಷನ್ಗೆ ಬೇರೆ ಲಾಕ್ ಐ ಡಿ, ಮತ್ತು ಇಲ್ಲಿ ಲಾಕ್ ಐ ಡಿ ಅಂತ ಏನಿದೆ ಅದ್ರ ಬದಲು ಲಾಕ್ ಐ ಡಿ ಡೆವ್ ಅಂತ ಬೇಕಾದ್ರೆ ಕೊಟ್ಕೊಂಡು ಇದು ಮಾಡ್ಬೋದು. ಬಟ್ ನಾನು ಒಂದರಲ್ಲೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಾಯಿತು ಅಂತ ಅಂದರೆ ಸಪ್ರೇಟ್ ಮಾಡ್ಕೋಬೋದು. ಅಂತಂದರೆ ಇದಕ್ಕೆ ಬಕೆಟು, ಡೆವಲಪ್ಮೆಂಟಿಗೆ ಬೇರೆ ಸಪ್ರೇಟು, ಮತ್ತು ಪ್ರೊಡಕ್ಷನ್ಗೆ ಬೇರೆ ಸಪ್ರೇಟ್ ಬೇಕಾದ್ರೆ ಮಾಡ್ಕೋಬೋದು ನೀವು. ಓಕೆ, ಅದು ಇನಿಷಿಯಲೈಸ್ ಆಗ್ತಾ ಇರಲಿ. ಇಲ್ಲಿ ರಿಫ್ರೆಶ್ ಮಾಡೋಣ, ಯಾವುದೇ ರೀತಿ ಏನು ಕಂಟೆಂಟ್ ಇಲ್ಲ.
ಅದೇ ರೀತಿ ಬಂದು ನಾನು EC2ಗೆ ಹೋಗ್ತೀನಿ. US East 1 ಇದೆ. ಓಕೆ, ಇನ್ಶೂರೆನ್ಸ್ ರನ್ನಿಂಗ್ 0, ಯಾವುದೇ ರೀತಿ ರನ್ನಿಂಗಲ್ಲಿ ಇಲ್ಲ. ಓಕೆ, ಇನ್ಶಿಯಲೈಸ್ ಆಗಿದೆ. ಇವಾಗ ಅಪ್ಲೈ ಮಾಡ್ತೀನಿ ನಾನು. ಟೆರಾಫಾರ್ಮ್ ಅಪ್ಲೈ ಮತ್ತು ಆಟೋ ಅಪ್ರೂವ್ ಕೊಡ್ತೀನಿ. ಆಟೋ ಅಪ್ರೂವ್. ಓಕೆ, ಸ್ಟೇಟ್ ಲಾಕ್ ಅಕ್ವೈರ್ ಆಗಿದೆ. ಓಕೆ, ವ್ಯಾರ್ AWS AMI. ಓಕೆ, ಇಲ್ಲಿ ಏನಕ್ಕೆ ಆ್ಯಮಿದು ಇದು ಕೇಳ್ತಾ ಇದೆ ಅಂತ ಅಂದರೆ, ಇಲ್ಲಿ ಬಂದು ನೋಡ್ಬೋದು ನಾವು ಕಸ್ಟಮ್ TFR ಫೈಲ್ನ ಕ್ರಿಯೇಟ್ ಮಾಡಿದ್ದೀವಿ. ನಾರ್ಮಲಾಗಿ ಡಿಫಾಲ್ಟಾಗಿ ಏನಂತ ಇರುತ್ತೆ ಅಂದರೆ terraform.tfr ಅಂತ ಇರುತ್ತೆ ಅಷ್ಟೇ. ನೀವು ಡೈರೆಕ್ಟಾಗಿ ಟೆರಾಫಾರ್ಮ್ ಅಪ್ಲೈ ಆಟೋ ಅಪ್ರೂವ್ ಅಂತ ಕೊಟ್ಟರೆ ಅದು terraform.tfr ಇದೆಯಾ ಅಂತ ಚೆಕ್ ಮಾಡುತ್ತೆ. ಇಲ್ಲ ಅಂತ ಅಂದರೆ ವೇರಿಯೇಬಲಲ್ಲಿ ಡೈರೆಕ್ಟಾಗಿ ಹಿಂಗೆ ಕೇಳುತ್ತೆ ಅಷ್ಟೇ ಆ್ಯಮಿ ಅಂತ. ನಾವು ಇವಾಗ ಇದನ್ನು ಕ್ಯಾನ್ಸಲ್ ಮಾಡಿ ನಾನು ಕಸ್ಟಮೈಸ್ ಆಗಿ ಏನು ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ಪಾಸ್ ಮಾಡ್ತೀನಿ. ಅಪ್ಲೈ ಆದಮೇಲೆ ಪಾಸ್ ಮಾಡಬೇಕು ವ್ಯಾರ್ ಫೈಲ್ನ. ವ್ಯಾರ್ ಫೈಲ್ ಇಸ್ ಈಕ್ವಲ್ ಟು ವ್ಯಾರ್ ಫೈಲ್ ನೇಮ್ ಏನು, dev.tf ವ್ಯಾರ್ಸ್. ಇವಾಗ ಪಾಸ್ ಮಾಡಿದ್ದೀನಿ. ಓಕೆ, ಅಕ್ವೈರಿಂಗ್ ಸ್ಟೇಟ್ ಲಾಕು. ಓಕೆ, EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾಯಿದೆ ನೋಡಿ. ನೀವು ಡೆವಲಪ್ಮೆಂಟ್ಗೆ ಸಪ್ರೇಟು DynamoDB ಟೇಬಲ್ಲು, ಸ್ಟೇಟ್ ಲಾಕಿಂಗ್ಗೆ ಅದನ್ನು ಯೂಸ್ ಮಾಡಿದ್ರು ಬೆಟರು. ನಾನಿಲ್ಲಿ ಒಂದರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ಟಿಲ್ ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ರೀತಿ TF ಸ್ಟೇಟ್ ಫೈಲು ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಅದು ಬಂದು ಈ S3 ಬಕೆಟ್ಗೆ ಪುಷ್ ಆಗಿರುತ್ತೆ. ಇವಾಗ ನಾವು ರಿಫ್ರೆಶ್ ಮಾಡಿ ನೋಡೋಣ. ಇನ್ನೂ ಆಗಿಲ್ಲ, ವೆಯ್ಟ್ ಮಾಡೋಣ. ಓಕೆ, ಕಂಪ್ಲೀಟ್ ಅಂತ ಬಂತು. ಇವಾಗ ರಿಫ್ರೆಶ್ ಮಾಡಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಡೆವಲಪ್ಮೆಂಟ್ ಅಂತ ಫೋಲ್ಡರ್ ಇದೆ. ಇದ್ರೊಳಗಡೆ ಬಂದು ಟೆರಾಫಾರ್ಮ್ದು TF ಸ್ಟೇಟ್ ಫೈಲ್ ಇದೆ. ಇದನ್ನು ಬೇಕಾದರೆ ವರ್ಷನ್ ಬೇಕಾದರೆ ಎನೇಬಲ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಯಾರಾದರೂ ಬಂದು ಈ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಏನಾದರೂ ಡಿಲೀಟ್ ಮಾಡಿಬಿಟ್ರೆ ಅಥವಾ ಏನೋ ಪ್ರಾಬ್ಲಮ್ ಆಗಿ ಟೆರಾಫಾರ್ಮ್ ಸ್ಟೇಟ್ ಫೈಲ್ಗಳು ಡಿಲೀಟ್ ಆಗಿಬಿಟ್ರೆ ಇನ್ನೊಂದ್ಸರಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಅದನ್ನು ಬಂದು ನಾವು ರೀಕ್ರಿಯೇಟ್ ಮಾಡಬೇಕಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ನೇ. ಅಂತಂದರೆ ಟೆರಾಫಾರ್ಮ್ ಇಂಪೋರ್ಟ್ ಕಮಾಂಡ್ನ ಯೂಸ್ ಮಾಡ್ಕೊಂಡು ಅಥವಾ ಥರ್ಡ್ ಪಾರ್ಟಿ ಟೂಲ್ ಇದೆ ಫೈರ್ಫ್ಲೈ ಅಂತ, ಅದನ್ನು ಯೂಸ್ ಮಾಡಿಕೊಂಡು ನಾವು ಪರ್ಟಿಕ್ಯುಲರ್ ಆಗಿ ಎಲ್ಲ ಏನಿದೆಯೋ ಇನ್ಫ್ರಾಸ್ಟ್ರಕ್ಚರ್ ಅದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದ್ರ ಬದಲು ನಾನು ಏನು ಮಾಡ್ತೀನಿ, ಇದು ವರ್ಷನಿಂಗ್ ಬೇಕಾದ್ರೆ ಮಾಡ್ಬೋದು. ಜಸ್ಟ್ ಇಲ್ಲಿ ಬಕೆಟ್ ಹತ್ರ ಹೋಗಿ ಇಲ್ಲಿ ಪ್ರಾಪರ್ಟೀಸ್ಗೆ ಹೋಗಿದ್ರೆ ಇಲ್ಲಿ ನಿಮಗೆ ವರ್ಷನಿಂಗ್ ಅಂತ ಒಂದು ಬಕೆಟ್ ವರ್ಷನಿಂಗ್ ಅಂತ ಎನೇಬಲ್ ಇದೆ. ಇದನ್ನು ನೀವು ಎನೇಬಲ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಬಕೆಟ್ ಒಳಗಡೆ ಬಂದು ನಿಮಗೆ ಇಲ್ಲಿ ಇದ್ರೊಳಗಡೆ ಬಂದಿಲ್ಲ ಒಂದು ವರ್ಷನಿಂಗ್ ಅಂತ ಎನೇಬಲ್ ಆಗುತ್ತೆ. ಇದ್ರೊಳಗಡೆ ಹೋಯ್ತು ಅಂದರೆ ವರ್ಷನಿಂಗ್ ಅಂತ ಎನೇಬಲ್ ಆಗುತ್ತೆ. ಅದನ್ನು ಎನೇಬಲ್ ಮಾಡಿದ್ರೆ ನಿಮಗೆ TF ಸ್ಟೇಟ್ ಫೈಲ್ಗಳು, ಓಲ್ಡ್ TF ಸ್ಟೇಟ್ ಫೈಲು ಮತ್ತು ಹೊಸ TF ಸ್ಟೇಟ್ ಫೈಲು ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ. ಅದನ್ನು ಈ ವಿಡಿಯೋದಲ್ಲಿ ನಾನು ತೋರ್ಸೋಕೆ ಹೋಗ್ತಾಯಿಲ್ಲ. ಓಕೆ, ಇವಾಗ ನೋಡ್ಬೋದು ಇದ್ರೊಳಗಡೆ ಬಂದು ಡೆವಲಪ್ಮೆಂಟ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಅದರದ್ದೇ ಸಪ್ರೇಟ್ TF ಸ್ಟೇಟ್ ಫೈಲ್ ಮೇಂಟೈನ್ ಆಗ್ತಾಯಿದೆ. ಅದೇ ರೀತಿ ಬಂದು ನಾನು ಇಲ್ಲಿ ಒಂದು ಕೆಲಸ ಮಾಡ್ತೀನಿ, ಇದನ್ನೇ ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಇದ್ರದ್ದು ಸಪ್ರೇಟ್ ಫೈಲ್ಗಳು, ಇದ್ರದ್ದು ಸಪ್ರೇಟ್ ಫೈಲ್ಗಳನ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇದನ್ನು ರಿಮೂವ್ ಮಾಡ್ಬಿಡ್ತೀನಿ ನಾನು. ಓಕೆ, ಇದನ್ನು ಜಸ್ಟ್ ಆಲ್ಟ್ರ್ ಮಾಡ್ಕೊಳ್ತೀನಿ ಅಷ್ಟೇ. ಓಕೆ, ಇವಾಗ ನಮಗೆ ಡೆವಲಪ್ಮೆಂಟದು ಮುಗೀತು. ಜಸ್ಟ್ ಇಲ್ಲಿ ಬ್ಯಾಕ್ ಎಂಡಿಗೆ ಬರೋಣ. ಬ್ಯಾಕ್ ಎಂಡಿಗೆ ಬಂದು ಇಲ್ಲಿ ಡೆವಲಪ್ಮೆಂಟ್ ಅಂತ ಇರೋದನ್ನು ನಾನು ಬಂದು ಪ್ರೊಡಕ್ಷನ್ ಅಂತ ಮಾಡ್ತೀನಿ. ಓಕೆ, ಸೇವ್. ಇಲ್ಲಿ ಡೆವ್ ಅಂತ ಇರೋದನ್ನು ಬಂದು ನಾನು ಪ್ರಾಡ್ ಅಂತ ಮಾಡ್ತೀನಿ. ಓಕೆ, ಪ್ರೊವೈಡರ್ ಬಂದು ಸೇಮೇ ಇರುತ್ತೆ ಆಲ್ಮೋಸ್ಟು. ಇಲ್ಲಿ ಬಂದು ಕಾನ್ಫಿಗರೇಷನ್ನು ಏನು ರಿಸೋರ್ಸು ಅಥವಾ ಮಾಡ್ಯೂಲ್ಸ್ಗಳನ್ನ ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ನೀವು. ಸಾರಿ, ಪ್ರೊವೈಡರ್ ಅಂತೀನಿ, ಪ್ರೊಡಕ್ಷನ್. ಓಕೆ, ಸೇವ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಎಂಡ್ನು ಸೇವ್ ಮಾಡ್ತೀನಿ. ಓಕೆ, ಇಲ್ಲೇನು ಬೇಕಾಗಿಲ್ಲ. ಇಲ್ಲಿ ಬೇಕಾದರೆ ನೀವು TFR ಫೈಲ್, ಪ್ರೊಡಕ್ಷನ್ TFR ಫೈಲಲ್ಲಿ ಏನು ಬೇಕಾದರೂ ನೀವು ಆಲ್ಟ್ರ್ ಮಾಡ್ಕೋಬೋದು. ಮಾಡಿಲ್ ಇನ್ ಕೇಸ್ ಏನಾದ್ರು
ಇಂಪೋರ್ಟ್ ಮಾಡ್ಕೊಂಡಿತ್ತು ಅಂತಂದರೆ ಇಲ್ಲಿ ಪ್ರೊವೈಡರ್ ಬದಲು ನೀವು main ಡಾಟ್ ಟಿ ಎಫ್ ಫೈಲ್ ಬೇಕಾದರೂ ರಿನೇಮಿಂಗ್ ಮಾಡಿಕೊಂಡು ನೀವು ಇಲ್ಲಿ ಅದನ್ನು ಇಂಪೋರ್ಟ್ ಮಾಡ್ಕೋಬೋದು ಅಂತಂದರೆ ಫೆಚ್ ಮಾಡ್ಬೋದು ಮಾಡೆಲ್ಸ್ಗಳನ್ನ. ಓಕೆ, ಇದ್ರದ್ದಾಯಿತು. ಇವಾಗ ಬಂದು ನಾನು ಯಾವ ಫೋಲ್ಡರಲ್ಲಿದ್ದೀನಿ, ಇವಾಗ ಇನ್ ಕೇಸ್ ಏನಾದರೂ ನಾನು ಡೆವಲಪ್ಮೆಂಟ್ ಫೋಲ್ಡ್ರಲ್ಲಿದ್ದು ನಾನು ಇಲ್ಲಿ ಪ್ರಾಡ್ ಅಂತ ಕೊಟ್ಟರೆ ನಿಮ್ಗೆ ಎರರ್ ಬರುತ್ತೆ ನೋಡಿ. ಪ್ರಾಡ್ ಅಂತ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಪ್ರಾಡ್ ಟಿ ಎಫ್ ಫೈಲ್ನ ನಾನು ಏನಾದರೂ ಅಪ್ಲೈ ಮಾಡ್ತು ಅಂತಂದರೆ ನಿಮ್ಗೆ ಎರರ್ ಬರುತ್ತೆ, ತಗೊಳ್ಳಲ್ಲ. ಬಟ್ ನೀವು ವರ್ಕ್ ಸ್ಪೇಸಲ್ಲಿ ನೋಡ್ಬೋದು ಎರರ್ ಅಂತ ಬರ್ತಿದೆ. ವರ್ಕ್ ಸ್ಪೇಸಲ್ಲಿ ಏನಾಗ್ತಿತ್ತು ಅಂತ ಅಂದರೆ ನೀವು ಪರ್ಟಿಕ್ಯುಲರಾಗಿ ಅದೇ ವರ್ಕ್ ಸ್ಪೇಸಲ್ಲಿ ಇರಬೇಕು, ಅದೇ ವರ್ಕ್ ಸ್ಪೇಸಲ್ಲಿ ಅದೇ ಟಿ ಎಫ್ ಆರ್ ಫೈಲ್ನ ಅಪ್ಲೈ ಮಾಡಿದ್ರಷ್ಟೇ ಅದು ಏನು ಪ್ರಾಬ್ಲಮ್ ಆಗದೇ ಆ ಕಾನ್ಫಿಗರೇಷನ್ ಅಪ್ಲೈ ಆಗ್ತಿತ್ತು. ಇನ್ ಕೇಸ್ ಏನಾದರೂ ವರ್ಕ್ ಸ್ಪೇಸು ಡೆವ್ ಇಟ್ಕೊಂಡು ನೀವು ಪ್ರೊಡಕ್ಷನ್ಗೆ ಅಪ್ಲೈ ಮಾಡ್ತಂದ್ರೆ ಪ್ರೊಡಕ್ಷನ್ ಕಾನ್ಫಿಗರೇಷನ್ ರೀರೈಟ್ ಆಗ್ಬೋದು. ಈ ರೀತಿ ಪ್ರಾಬ್ಲಮ್ನ ಇಲ್ಲಿ ಈ ರೀತಿ ಫೋಲ್ಡರ್ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನು ಪ್ರೊಡಕ್ಷನ್ಗೆ ಹೋಗ್ತೀನಿ. ಸಿ ಡಿ ಡಾಟ್ ಡಾಟ್ ಫೋಲ್ಡರ್ ಬಂದು ನಾನು ಪ್ರೊಡಕ್ಷನ್ ಫೋಲ್ಡರ್ಗೆ ಹೋಗ್ತೀನಿ. ಓಕೆ, ಇದರಲ್ಲಿ ಬಂದು ನಾನು ಸೇಮ್ ಕಾನ್ಫಿಗರೇಷನ್ನೇ ಜಸ್ಟು ಇಲ್ಲಿ ಬಂದು ಓಕೆ ಪ್ರಾಡ್ ಟಿ ಎಫ್ ಆರ್ ಫೈಲ್ನ ಅಪ್ಲೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ EC2 ಇನ್ಸ್ಟೆನ್ಸ್ ನೋಡೋಣ. ಡೆವಲಪ್ಮೆಂಟ್ದು ಸಪ್ರೇಟಾಗಿ EC2 ಇನ್ಸ್ಟೆನ್ಸು ಜನ್ರೇಟ್ ಆಗಿದೆ. ಇವಾಗ ನಾನು ಇಲ್ಲಿ ಪ್ರೊಡಕ್ಷನ್ದು ಅಪ್ಲೈ ಮಾಡಿದ್ರೆ ಇಲ್ಲೇನಾಗುತ್ತೆ ಅಂದರೆ ಸಪ್ರೇಟಾಗಿ ಒಂದು ಪ್ರೊಡಕ್ಷನ್ದು ಏನಿದೆ ಆ ಕಾನ್ಫಿಗರೇಷನ್ ಅಪ್ಲೈ ಆಗುತ್ತೆ, ಮತ್ತು ಆ ಕಾನ್ಫಿಗರೇಷನ್ಗೆ ಏನೇನು ಮಾಡಿಫೈ ಮಾಡಿದ್ರಿ ಅಥವಾ ಏನೇನು ಕ್ರಿಯೇಟ್ ಮಾಡ್ತಾಯಿದ್ರಿ ಅದರದ್ದು ಇಲ್ಲಿ ಎನೇಬಲ್ ಆಗುತ್ತೆ. ನಾನು ಬಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿ ನೇಮ್ ಬಂದು ಪ್ರೊಡಕ್ಷನ್ ಅಂತ. ಓಕೆ, ಇಲ್ಲಿ S3 ಬಕೆಟಲ್ಲಿ ಜಸ್ಟು ಡೆವಲಪ್ಮೆಂಟ್ ಅಂತ ಫೋಲ್ಡರ್ ಇದೆ ಅಷ್ಟೇ. ಇಲ್ಲಿ ಬಂದು ನಿಮಗೆ ಪ್ರೊಡಕ್ಷನ್ ಅಂತ ಎನೇಬಲ್ ಆಗುತ್ತೆ. ಇಲ್ಲಿ ಬ್ಯಾಕ್ ಎಂಡಲ್ಲಿ ಕೊಟ್ಟಿದ್ದೀನಿ ನೋಡಿ. ಇವಾಗ ನಾವು ಅಪ್ಲೈ ಮಾಡೋಣ. ಮೊದಲು ಇನಿಟ್ ಮಾಡಬೇಕಾಗುತ್ತೆ ನೀವು. ಓಕೆ, ಓಕೆ, ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಓಕೆ, ಇವಾಗ ಡೈರೆಕ್ಟಾಗಿ ಅಪ್ಲೈ ಮಾಡೋಣ. ನೀವು ಯಾವುದೇ ರೀತಿ ಡೈರೆಕ್ಟಾಗಿ ಅಪ್ಲೈ ಮಾಡೋಕೆ ಹೋಗ್ಬೇಡಿ. ಮೊದಲು ಪ್ಲ್ಯಾನ್ ಚೆಕ್ ಮಾಡಿ ಆಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡಿ. ಮೊದಲೇ ಡೈರೆಕ್ಟಾಗಿ ಅಪ್ಲೈ ಮಾಡೋಕೆ ಹೋಗ್ಬೇಡಿ. ಓಕೆ, ಪ್ರೊಡಕ್ಷನ್ದು ನಾನು ಕ್ಲಿಕ್ ಮಾಡಿದೆ. ಓಕೆ, ಲಾಕ್ ಅಕ್ವೈರ್ ಆಗ್ತಾಯಿದೆ. ನೀವು ಸಪ್ರೇಟಾಗಿ ಡೈನಮೋಡಿಬಿ ಏನಿದೆ ಲಾಕ್ ಏನಿದೆ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಡೆವಲಪ್ಮೆಂಟ್ಗೆ ಬೇರೆ ಪ್ರೊಡಕ್ಷನ್ಗೆ ಬೇರೆ. ಓಕೆ, ಇಲ್ಲಿ ನೋಡ್ಬೋದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾಯಿದೆ, EC2 ಇನ್ಸ್ಟೆನ್ಸು. ರಿಫ್ರೆಶ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಪ್ರೊಡಕ್ಷನ್ ಬಂದು ಇನ್ನೊಂದು ರನ್ ಆಗ್ತಾಯಿದೆ ಅದರದ್ದು ತಕ್ಕಂತೆ. ಇವಾಗ ಇಲ್ಲಿ ಬಂದು ಚೆಕ್ ಮಾಡೋಣ. ಬರೀ ಡೆವಲಪ್ಮೆಂಟೇ ಇದೆ, ಇನ್ನೂ ಸ್ಟೇಟ್ ಫೈಲ್ ಜನ್ರೇಟ್ ಆಗಿ ಇದಾಗಿಲ್ಲ. ಓಕೆ, ಇಲ್ಲಿ ನೋಡ್ಬೋದು ಪ್ರೊಡಕ್ಷನ್ದು ಸಪ್ರೇಟಾಗಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇದರೊಳಗಡೆ ಬಂದು ಪ್ರೊಡಕ್ಷನ್ದು TF ಸ್ಟೇಟ್ ಫೈಲ್ ಇದೆ. ಇವಾಗ ನಾನು ಪ್ರೊಡಕ್ಷನ್ದು ಓಪನ್ ಮಾಡ್ತೀನಿ. ಇದು TF ಸ್ಟೇಟ್ ಫೈಲ್ನ ಓಪನ್ ಮಾಡ್ತೀನಿ. ಮೊದಲು ಡೌನ್ಲೋಡ್ ಮಾಡಿಬಿಟ್ಟು ಚೆಕ್ ಮಾಡೋಣ. ಓಕೆ, ಇವಾಗ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಕಾನ್ಫಿಗರೇಷನ್ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಟ್ಯಾಕ್ಸಲ್ಲಿ ಬಂದು ಪ್ರೊಡಕ್ಷನ್ ಅಂತ ಇದೆ. ಓಕೆನಾ, ಅದೇ ಸಪ್ರೇಟಾಗಿ TF ಸ್ಟೇಟ್ ಫೈಲ್ಗಳು ಕ್ರಿಯೇಟ್ ಆಗಿದೆ. ಈ ರೀತಿ ಯೂಸ್ ಮಾಡಿಕೊಂಡು ನೀವು ಇನ್ನು ಪ್ರೊಡಕ್ಷನ್ಗೆ ಸಪ್ರೇಟು ಎನ್ವೈರ್ನಮೆಂಟ್ ಎಷ್ಟಿರುತ್ತೋ ಆ ಎನ್ವೈರ್ನಮೆಂಟ್ಗೆ ಈ ರೀತಿ ಫೈಲ್ ಸ್ಟ್ರಕ್ಚರ್ನ ಯೂಸ್ ಮಾಡ್ಬೋದು. ಇದು ಬಂದು ಬೆಸ್ಟ್ ಪ್ರಾಕ್ಟೀಸ್ ಆಗಿರುತ್ತೆ. ಇದರಲ್ಲಿ ಬಂದು ಮಾಡೆಲ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿರೋದೇ ರೀತಿ ಅದೇ ರೀತಿ ಸೆಕ್ಯೂರ್ಗೋಸ್ಕರ ನೀವು ಸೆಕ್ಯೂರಿಟಿಗೋಸ್ಕರ ವಾಲ್ಟ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ರೀತಿ ನೀವು ಪರ್ಟಿಕ್ಯುಲರಾಗಿ ಎನ್ವೈರ್ನಮೆಂಟ್ಗೆ ಸಪ್ರೇಟಾಗಿ ರನ್ ಮಾಡ್ಬೋದು.